ಇನ್ನು ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಕಾರಣ ಶಾಸಕರ ಭವನದ ಸ್ಮಾರ್ಟ್ ಲಾಕರ್ ಅಥವಾ ಲಾಕ್ ಅಳವಡಿಸುವಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಾಜಿ ಸ್ಪೀಕರ್ ಆಗಿರುವಂಥ ಕಾಗೇರಿಯವರು ಆರೋಪಿಸಿದರು. ಈ ಕುರಿತಂತೆ ಯುಟಿ ಖಾದರ್ ಅವರು ಕೂಡ ರಿಯಾಕ್ಟ್ ಮಾಡಿದರು. ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಿದ್ದಾರೆ ಅಷ್ಟೇ. ನನ್ನ ವಿರುದ್ಧದ ಆರೋಪಕ್ಕೆ ಏನಾದರೂ ದಾಖಲೆ ಇದ್ದರೆ ಕೊಡಲಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಕೂಡ ಮಾತನಾಡಿದರು. ಖಾದರ್ ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಇದ್ದರೆ ದಾಖಲೆ ಸಮೇತ ಕೊಡಲಿ, ಬರೀ ಪೇಪರ್ನಲ್ಲಿ ಆರೋಪ ಮಾಡಿದ್ರೆ ಏನರ್ಥ ಅಂತ ಹೇಳಿ ಕಿಡಿಕಾರಿದ್ರು. ಯುಟಿ ಖಾದರ್ ವಿರುದ್ಧ ಒಂದು ಭ್ರಷ್ಟಾಚಾರ ಆರೋಪ ಬಂದಿದೆ. ಅದನ್ನು ಮಾಡಿರುವಂಥದ್ದು ಮಾಜಿ ಸ್ಪೀಕರ್ ಆಗಿರುವಂಥ ಕಾಗೇರಿ ಅವರು. ಏನಿದು ಆರೋಪ ಅಂತ ಹೇಳಿದರೆ, ಶಾಸಕರ ಭವನದಲ್ಲಿ ಸ್ಮಾರ್ಟ್ ಲಾಕ್ ಅಳವಡಿಸಲಿಕ್ಕೆ ಭ್ರಷ್ಟಾಚಾರ ಆಗಿದೆ ಅಥವಾ ಈ ಹೆಸರಲ್ಲಿ ಭ್ರಷ್ಟಾಚಾರ ಆಗಿದೆ, ಬಹುದೊಡ್ಡ ಭ್ರಷ್ಟಾಚಾರ ಅಂತ ಹೇಳಿ ಆರೋಪಿಸಿದರು ಮಾಜಿ ಸ್ಪೀಕರ್ ಆಗಿರುವಂಥ ಕಾಗೇರಿ ಅವರು. ಇದಕ್ಕೆ ಇವತ್ತು ಯುಟಿ ಖಾದರ್ ಅವರು ರಿಯಾಕ್ಟ್ ಮಾಡಿದ್ರು. ಕೇವಲ ರಾಜಕೀಯ ದುರುದ್ದೇಶದಿಂದ ಮಾತ್ರ ಈ ರೀತಿ ಆರೋಪ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ನನ್ನ ವಿರುದ್ಧ ಆರೋಪಕ್ಕೆ ಅಥವಾ ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದಕ್ಕೆ ಏನಾದರೂ ದಾಖಲೆ ಇದ್ದರೆ ಕೊಡಲಿ, ಬಹಿರಂಗಪಡಿಸಲಿ ಅಂತ ಸವಾಲನ್ನು ಹಾಕಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಖಾದರ್ ವಿರುದ್ಧ ಆರೋಪಕ್ಕೆ ಅಥವಾ ಅವರ ವಿರುದ್ಧ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದ್ದರೆ ಕೊಡಲಿ, ಸುಮ್ಮನೆ ಬರೀ ಪೇಪರಲ್ಲಿ ಆರೋಪ ಮಾಡಿದ್ರೆ ಅರ್ಥ ಇರೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ರಹಿತವಾದ ದುರುದ್ದೇಶದ ಪೂರಿತ ರಾಜ್ಯಕ್ಕೆ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ನಿನ್ನೆ ಎಲ್ಲ ರೋಗಕ್ಕೆ ಮದ್ದಿದೆ, ಹಸುವಿಗೆ ಒಂದು ಮದ್ದು ಇಲ್ಲ, ಕಾಮಲೆ ರೋಗ ಇದ್ದವರಿಗೆ ಎಲ್ಲ ಕೂಡ ಹಳದಿಯಾಗೆ ಕಾಣ್ತದೆ ಅಲ್ವಾ, ಕೈಲಾಗದವರು ಮೈ ಪರಚಿಕೊಳ್ತಿದ್ರು ಅಂತ ಹಿಂದೆ ಹೇಳ್ತೀವಿ. ಇದೆಲ್ಲ ಈಗ ನಿಜ ಅಂತ ನಮಗೆ ಕಾಣ್ತದೆ. ಅವರ ಆರೋಪಗಳು ಯಾವುದು ಕೂಡ ಅದರಲ್ಲಿ ಸತ್ಯಾಂಶ ಇಲ್ಲ, ಎಲ್ಲ ಕೂಡ ಸುಳ್ಳಿನ ಇವತ್ತು ಕಂತೆ. ನಾನು ಬಹಳ ಸ್ಪಷ್ಟ, ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳು ನಮ್ಮ ಅಧಿಕಾರಿಗಳು ಅದನ್ನು ಸಮರ್ಪಕ ಇದೆಯಾ ಇಲ್ವಂತ ನೋಡಿಕೊಂಡು ಅದನ್ನು ಚರ್ಚಿಸಿ ಅವರು ಆರ್ಥಿಕ ಇಲಾಖೆ ಕಲಿಸಿ ಅಲ್ಲಿ ಆರ್ಥಿಕ ಇಲಾಖೆ ಎಲ್ಲ ಅಧಿಕಾರಿಗಳು ನೋಡಿ ಅದು ಸರಿದ್ರೆ ಮಾತ್ರ ಆಗುವಂಥದ್ದು. ಇಲ್ಲದೆ ಅವರಲ್ಲಿ ಕ್ವಾರಿ ಹಾಕಿ ಕಲಿಸುದಿಲ್ಲ ರಿಟರ್ನ್. ಅಧಿಕಾರಿಗಳು ಅದು ನೋಡಿಕೊಂಡು ಅಲ್ಲಿ ಕಲಿಸಿ ಬರುವಂಥದ್ದನ್ನು ಅಲ್ಲಿ ಒಪ್ಪಿಗೆ ಆದ ನಂತರ ಅದನ್ನು ಸ್ಪೀಕರ್ನ ಯಾಕೆ ಅವರು ದೂರುದು? ಕಾಗೇರಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಿನ್ನೆ ನಾನು ನೋಡಿದೆ. ಅವರು ಸ್ಪೀಕರ್ ಆಗಿದ್ದಂಥವರು, ಸಚಿವರಾಗಿದ್ದಂಥವರು, ಮತ್ತು ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಆಮೇಲೆ ಇವತ್ತಿನ ಪತ್ರಿಕೆಯಲ್ಲಿ ಪಾರದರ್ಶಕವಾಗಿದೆ, ಯಾರು ಬೇಕಾದ್ರೂ ಬಂದು ನನ್ನ ಕಚೇರಿಯಲ್ಲಿ ಕೇಳಿದರೆ ದಾಖಲೆ ಕೊಡ್ತೀನಿ ಅಂತ ಖಾದರ್ ಅವರು ಹೇಳಿದ್ದಾರೆ. ಅದರಿಂದ ಕಾಗೇರಿಯವರು ದಾಖಲೆ ಸಮೇತ ಸ್ಪೀಕರ್ ಅವರಿಗೆ ಕೊಟ್ಟರೆ ಒಳ್ಳೆಯದು, ಪಾರದರ್ಶಕತೆ ಇರಲಿ. ಅಲ್ಲ, ಕೊಡಲಿ ಬಿಡಿ, ದಾಖಲೆ ಇದ್ದರೆ. ಅಪಾದನೆ ಮಾಡೋರು ಯಾವತ್ತೂ ಕೂಡ ದಾಖಲೆ ಸಮೇತ ಅಪಾದನೆ ಮಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ. ಬರೀ ಪೇಪರ್ಗಳಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ.